ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ನಾನಿವತ್ತು ಮಟನ್ ಲಿವರ್ ಫ್ರೈನ ಮಾಡೋ ರೆಸಿಪಿನ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರೋಂತಹ ಮಟನ್ ಲಿವರ್ ಫ್ರೈ ರೆಸಿಪಿ ನೋಡೋಣ. ಇವಾಗ ಇದಕ್ಕೆ ನಾನು ಮಟನ್ ಲಿವರ್ನ ಚಿಕ್ಕದಾಗಿ ಪೀಸ್ ಕಟ್ ಮಾಡಿಸ್ಕೊಂಡು ಬಂದಿದ್ದೀವಿ. ಅಕಸ್ಮಾತ್ ನಿಮಗೆ ದಪ್ಪ ದಪ್ಪ ಪೀಸ್ ಕೊಟ್ಟಿದ್ರೆ ಮನೇಲಿರುವಂತಹ ಚಾಕುನಲ್ಲೇ ಈ ರೀತಿ ಚಾಕ್ಲೇಟ್ ಕ್ಯೂಬ್ಸ್ ಬರುತ್ತಲ್ಲ, ಸೊ ಆ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ. ನೀಟಾಗಿ ಚೆನ್ನಾಗಿ ತೊಳೆದು ಕಟ್ ಮಾಡಿ ಎತ್ತಿಟ್ಕೊಳ್ಳಿ. ಈಗ ಒಂದು ಜಾರ್ಗೆ ಒಂದು ಈರುಳ್ಳಿ ಮತ್ತು ಅರಿಶಿನ ಹಾಕಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಪೇಸ್ಟು ಈ ಕುಕ್ಕರ್ಗೆ ಇವಾಗ ನಾನು 2-3 ಸ್ಪೂನಷ್ಟು ಎಣ್ಣೆ ಹಾಕಿ ಇದಕ್ಕೆ ನಮಗೆ ಲಿವರ್ ಜೊತೆ ಸ್ವಲ್ಪ ಚರ್ಬಿ ಇಸ್ಕೊಂಡು ಬಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಹಾಗಾಗಿ ಚರ್ಬಿನ ಹಾಕಿ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ನೀಟಾಗಿ ಅದು ಸ್ವಲ್ಪ ಎಲ್ಲ ನೀಟಾಗಿ ಎಣ್ಣೆಗೆ ಇಟ್ಕೊಂಡು ಎಣ್ಣೆ ಎಲ್ಲ ಬಿಡಬೇಕಾದ್ರದ್ದು. ಅದಾದ ನಂತರ ನಾನು ಈರುಳ್ಳಿ ಮತ್ತು ಅರಿಶಿನ ಹಾಕಿ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಕುಕ್ಕರಲ್ಲಿ ಮಾಡ್ಕೊಳ್ಳಿ ಇದು. ಆನಂತರ ನಾವು ಪಾತ್ರೆ ಶಿಫ್ಟ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗಬೇಕು. ಒಂದು ಈರುಳ್ಳಿ ಹಾಕ್ಕೊಳ್ಳಿ ಸಾಕು, ಜಾಸ್ತಿ ಬೇಡ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಹುರ್ಕೊಳ್ಳಿ. ಹುರಿದಾದ ನಂತರ ನಾವೇನು ತೊಳೆದಿಟ್ಕೊಂಡಿದ್ದೀವಲ್ಲ ಲಿವರು, ಅದನ್ನು ಹಾಕ್ಕೊಳ್ಳೋಣ. ಇದು ಮಕ್ಕಳಿಗಾಗಿರ್ಬೋದು, ದೊಡ್ಡವ್ರಿಗೆ, ಹೆಲ್ತಿಗೆಲ್ಲ ತುಂಬಾ ಒಳ್ಳೆಯದು. ನೀವು ಒಂದ್ಸರಿ ಟ್ರೈ ಮಾಡಿ, ಈ ರೀತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಅದಕ್ಕೆ ಲಿವರ್ ಹಾಕ್ಕೊಂಡು ನೀಟಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಎಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು, ಮಸಾಲೆ ಎಲ್ಲ ಹೊಂದ್ಕೋಬೇಕು. ಆನಂತರ ನಾವು ಜಾರಲ್ಲಿರುವಂತಹ ಸ್ವಲ್ಪ ಈರುಳ್ಳಿ ಪೇಸ್ಟ್ ಎಲ್ಲ ಮಸಾಲೆನ ನೀರು ಹಾಕ್ಕೊಂಡು ಇದನ್ನೇ 3 ವಿಷಲ್ ತೆಗೆಸ್ಕೊಳ್ಳಿ. ನೀವು 3 ವಿಷಲ್ ತೆಗೆಸ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಬೆಂದಿರುತ್ತೆ. ಚಿಕನ್ ಲಿವರೆಲ್ಲ ಆದರೆ ನಮಗೆ ವಿಷಲ್ ತೆಗೆಸ್ಕೊಳ್ಳೋ ಅವಶ್ಯಕತೆ ಇರಲ್ಲ, ಬೇಗನೆ ಬೆಂದೋಗುತ್ತೆ. ಬಟ್ ಮಟನ್ ಲಿವರು 3 ವಿಷಲ್ ತೆಗೆಸ್ಕೊಳ್ಳೇಬೇಕು. ಸೊ ಹಾಗಾಗಿ ಲಿವರ್ ಮುಳುಗೋ ಅಷ್ಟು ನೀರು ಇಟ್ಕೊಂಡು 3 ವಿಷಲ್ ತೆಗೆಸಿದ್ದೀನಿ. ನೋಡಿ, 3 ವಿಷಲ್ ಆದರೆ ಈ ರೀತಿಯಾಗಿರುತ್ತೆ ನಿಮಗೆ. ಈ ರೀತಿಯಾಗಿರೋದನ್ನ ನಾವು ಇವಾಗ ಒಂದು ಬಾಣಲೆಯಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಣ. ಅದಕ್ಕೂ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಒಗ್ಗರಣೆಗೆ ಹಸಿಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಬೇಕಿದ್ರೆ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿನೂ ತೊಗೋಬಹುದು. ನಾನಿಲ್ಲಿ ದಪ್ಪದ ಒಂದು ಈರುಳ್ಳಿ ಹಾಕಿದ್ದೀನಿ. ಚಿಕ್ಕದಾದರೆ ಒಂದು 3-4 ಹಾಕ್ಕೊಳ್ಳಿ. ನಾನಿಲ್ಲಿ ದಪ್ಪದ ಒಂದು ಈರುಳ್ಳಿನ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ. ಹಾಗಾಗಿ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾವೇನು ಕೂಗಿಸಿಟ್ಕೊಂಡಿದ್ದೀವಲ್ಲ ಲಿವರು, ಸೊ ಆ ರಸ ಸಮೇತನೇ ಹಾಕಿ ನಮಗೆ ಮಸಾಲೆ ಎಲ್ಲ ಹಾಕಿದಾಗ ಸ್ವಲ್ಪ ಡ್ರೈ ಆಗೋಕ್ಕೆ ನೀರಿನ ಅಂಶ ಬೇಕಾಗುತ್ತೆ. ಸೊ ಹಾಗಾಗಿ ಇವಾಗೆಲ್ಲ ಸ್ವಲ್ಪ ನೀಟಾಗಿ ಸೆಟ್ ಮಾಡಿಕೊಂಡು ಆನಂತರ ಚಕ್ಕೆ, ಲವಂಗ ಹಾಗೆ ಮೆಣಸು ಪೌಡ್ರು ಹಾಗೆ 1 ಸ್ಪೂನು ಧನಿಯಾ ಪುಡಿ, 1-1.5 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡು ನೀವು ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿದ್ದೀನಿ. ಬಟ್ ನಾನು ಆ ವಿಡಿಯೋ ಎಲ್ಲ ಸ್ಕಿಪ್ ಆಗಿಬಿಟ್ಟಿದೆ. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಈ ನೀರೆಲ್ಲ ಫುಲ್ ಡ್ರೈ ಆಗಬೇಕು. ಆವಾಗಲೇ ನಮಗೆ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ, ಲಿವರ್ಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೀಟಾಗಿ ನೀರೆಲ್ಲ ಡ್ರೈ ಆಗೋವರೆಗೂ ನೀವು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆಲ್ರೆಡಿ ಬೆಂದಿರುತ್ತೆ ನಾವು 3 ವಿಷಲ್ ತೆಗೆಸಿದಾಗ. ಆದರೆ ಈ ಥರ ಎಣ್ಣೆಲಿ ನಾವು ಬಾಣಲೆಲಿ ಫ್ರೈ ಮಾಡುವಾಗ ಡ್ರೈ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಲಿವರ್ ಫ್ರೈ ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡೋದನ್ನ ಮರಿಬೇಡಿ. ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದಾರೆ ಬಟ್ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ, ಫಾಲೋ ಮಾಡ್ತಾಯಿಲ್ಲ. ಫಾಲೋ ಮಾಡಿದರೆ ನಾನು ಹಾಕೋ ವೀಡಿಯೋ ನಿಮಗೆಲ್ಲ ರೆಸಿಪೀಸು ಬೇಗನೆ ರೀಚ್ ಆಗುತ್ತೆ. ಸೊ ಹಾಗಾಗಿ ನೋಡಿ, ಇವಾಗ ನೀಟಾಗಿ ಎಲ್ಲನೂ ಫ್ರೈ ಆಗಬೇಕು. ನೋಡಿ, ಇವಾಗ ನಾನು ಸರಿ ಕೈ ಆಡ್ಕೊಂಡು ತೋರಿಸ್ತೀನಿ. ನೋಡಿ, ಈ ಥರ ನೀರೆಲ್ಲ ಕ್ವಾಂಟಿಟಿ ಎಲ್ಲ ಕಮ್ಮಿ ಆಗಿರಬೇಕು. ಡ್ರೈ ಥರ ನಮಗೆ ಅನ್ನಿಸ್ಬೇಕು. ಆವಾಗ ನೀವು ಸ್ಟವ್ನ ಆಫ್ ಮಾಡಿಕೊಂಡ್ರೆ ಮಟನ್ ಲಿವರ್ ಫ್ರೈ ನಿಮಗೆ ರೆಡಿ ಆಗಿಬಿಡತ್ತೆ. ತುಂಬ ಕ್ವಿಕ್ಕಾಗಿ ಆಗುತ್ತೆ. ಕುಕ್ಕರಲ್ಲಿ ವಿಷಲ್ ತೆಗೆಸ್ಕೊಳ್ಳಿ. ಕೊನೆವರೆಗೂ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು.